ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಮುರುಬ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಕಾಲು ಭಾಗದಷ್ಟು ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಈಗ ಬೆಟ್ಟದ ನೆಲ್ಲಿಕಾಯಿಯನ್ನು ಮೊದಲೇ ತೊಳೆದಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈಗ ನಾನು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ತೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಇಟ್ಟರೆ ನಾ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು 10 ನಿಮಿಷ ಆದಮೇಲೆ ಬೆಟ್ಟದ ನೆಲ್ಲಿಕಾಯಿ ಮೆತ್ತಗಾಗಿದೆ ಫ್ರೆಂಡ್ಸ್. ಇದು ಒಂದು ಸ್ಪೂನ್ನ ಸಹಾಯದಿಂದ ನಾನು ಮೆತ್ತಗಾಗಿದೆ ಅಂತ ನೋಡ್ತಿದ್ದೇನೆ ಫ್ರೆಂಡ್ಸ್. ಇಷ್ಟು ಬೆಂದರೆ ಸಾಕು. ಈಗ ಒಂದು 1/4 kg ಅಷ್ಟು ಬೆಟ್ಟದ ನೆಲ್ಲಿಕಾಯಿಗೆ ಒಂದು 200 ಗ್ರಾಮ್ ಅಷ್ಟು ಬೆಲ್ಲವನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಬೆಲ್ಲವನ್ನು ಕರಗಿಸ್ತಿದ್ದೇನೆ ಫ್ರೆಂಡ್ಸ್. ಈಗ ಬೆಲ್ಲ ಕರಗಲು ಶುರುವಾದ ಕೂಡಲೇ ನಾವು ಇದಕ್ಕೆ ನೆಲ್ಲಿಕಾಯನ್ನು ಹಾಕೋಣ ಫ್ರೆಂಡ್ಸ್. ಈ ರೆಸಿಪಿ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಇದು ಗಟ್ಟಿ ಪಾಕ ಬರುವವರೆಗೆ ನಾವು ಇದನ್ನು ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು 10 ರಿಂದ 15 ನಿಮಿಷದಷ್ಟು ಟೈಮ್ ತಗೋಬೋದು ಫ್ರೆಂಡ್ಸ್. ಇದನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ವರ್ಷಾನುಗಟ್ಟಲೆ ಇದು ಕೆಡೋದಿಲ್ಲ ಫ್ರೆಂಡ್ಸ್. ದಿನ ಓದಂಗೆ ಭಾಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೆ ನಾನು ಇದನ್ನು ಕುದಿಸಿದ್ದೇನೆ ಫ್ರೆಂಡ್ಸ್. ಈಗ ಇದು ಗಟ್ಟಿ ಪಾಕ ಬಂದು ತಣ್ಣಗಾದ್ಮೇಲೆ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿದೆ ಫ್ರೆಂಡ್ಸ್. ಇದು ಒಂದು 3 ದಿವಸ ಆದಮೇಲೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿರುವ ನೀರಿನಂಶ ಎಲ್ಲ ಹೇಳ್ಕೊಂಡು ಈ ರೀತಿ ರೆಡಿಯಾಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ವಿಡಿಯೋದಲ್ಲಿ ನಿಮಗೆ ಕಪ್ನಲ್ಲಿ ಹಾಕಿ ತೋರಿಸಿದಷ್ಟು ರೆಡಿಯಾಗಿದೆ.